ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನನ್ನ ಚಾನಲಲ್ಲಿ ರೆಸಿಪಿ ವಿಡಿಯೋನ ಇವತ್ತು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ ಅಂತ ಹೇಳಿ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಬಟಾಣಿ ಕರಿ. ತುಂಬ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಪರೋಟ ಜೊತೆಗೆ, ರೊಟ್ಟಿ ಜೊತೆಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬಟಾಣಿ ಕರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ, ತುಂಬಾ ರುಚಿಯಾಗಿರುತ್ತೆ. ವೆರಿ ಸಿಂಪಲ್ ಮೆಥಡಲ್ಲಿ ಹೈ ಕ್ವಾಲಿಟಿ ಇರುವಂತಹ ಟೇಸ್ಟ್ ಇರುವಂತಹ ಬಟಾಣಿ ಕರಿನ ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ಒಂದು ರೆಸಿಪಿ ಇದಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಒಂದು ಬಾಣಲಿಗೆ ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ 1 ಹಿಡಿ ಆಗುವಷ್ಟು ಬೆಳ್ಳುಳ್ಳಿ, ಅಂದರೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ಒಂದು 2 ರಿಂದ 3 ಪೀಸು ಚಕ್ಕೆ, ಹಾಗೆಯೇ ಒಂದು 3 ಲವಂಗನ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಉರಿಬೇಕು. ಆಯಿಲಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಇದಕ್ಕೆ 1 ಟೊಮಟೊನ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಇಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹೋಳಾಗೋಷ್ಟು, ಅರ್ಧ ಹೋಳಕ್ಕಿಂತ ಕಮ್ಮಿನೇ ಇದೆ, ಅಷ್ಟು ಹಾಕ್ಕೊಳ್ಳಿ. ಅದನ್ನು ಕೂಡ ಈ ರೀತಿಯಾಗಿ ಫ್ರೈ ಮಾಡಬೇಕು. ಅಷ್ಟು ಚೆನ್ನಾಗಿ ಹುರಿದಷ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ನೀಟಾಗಿ ಫ್ರೈ ಆದ ನಂತರ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ತೆಗೆಯೋಣ. ಅದೇ ಒಂದು ಬಾಣಲಿಗೆ ಹಸಿರು ಮೆಣಸಿನ್ಕಾಯಿನ ಹಾಕಿ, ಈ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಅದಕ್ಕೇ ಸಪ್ರೇಟಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಆಯಿಲ್ ಹಾಕಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ಶುಂಠಿನ ಹಾಕ್ಕೊಳ್ಳಿ. ಈ ಹಸಿ ಶುಂಠಿ ಒಂದು 10-12 ಪೀಸ್ ಇದ್ದರೆ ಸಾಕಾಗುತ್ತೆ. ಸ್ವಲ್ಪ ನೀರು. ಇವಾಗ ಈ ಮಸಾಲೆನ ಫೈನಾಗಿ ಪೇಸ್ಟ್ ಮಾಡೋಣ. ನೋಡಿ, ಈ ರೀತಿಯಾಗಿ ಫೈನಾಗಿ ಇದನ್ನು ಮಿಕ್ಸಿ ಮಾಡಿ ಆಯಿತು. ಈಗ ಮತ್ತು ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಹಸಿ ಬಟಾಣಿ, ನೀವು ಬಟಾಣಿ ಇರೋದಾದರೆ ಅದನ್ನು ನೆನೆಸಿ ಬೇಕಾದರೆ ತೊಗೋಬೋದು. ಹಸಿ ಬಟಾಣಿ ಆದರೆ ಚೆನ್ನಾಗಿರುತ್ತೆ ಬಟಾಣಿ ಕರಿಗೆ. ಹಾಗೆಯೇ ಕ್ಯಾರೆಟು ಮತ್ತು ಬೀನ್ಸ್ನ ಕಟ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ಆಲೂಗಡ್ಡೆ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಕ್ಯಾಪ್ಸಿಕಮ್ ಬೇಕಿದ್ದರೆ ಹಾಕ್ಕೋಬೋದು. ನೋಡಿ, ಇದನ್ನ ಇವಾಗ ಫ್ರೈ ಆಗಿದೆ ಅಲ್ವಾ, ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡೋಣ. ಇವಾಗ ಮತ್ತೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಕಾಯಲಿ. ಆಯಿಲ್ ಚೆನ್ನಾಗಿ ಕಾದ ನಂತರ ಇಲ್ಲಿ ನಾನು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕ್ಯಾರೆಟ್ ಮತ್ತು ಬೀನ್ಸು, ಹಾಗೆಯೇ ಹಸಿ ಬಟಾಣಿ, ಇದಿಷ್ಟು ಸ್ವಲ್ಪ ಟೈಮ್ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ
ಅರಿಶಿನ ಹಾಕಿ ಫ್ರೈ ಮಾಡಿ. ಈಗ ಒಂದು 2 ಮಿನಿಟ್ಸ್ ಇದನ್ನ ಕ್ಲೋಸ್ ಮಾಡೋಣ. ನೋಡಿ, ಈಗ ರುಬ್ಬಿಟ್ಟಿರೋ ಅಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಮಿಕ್ಸಿ ಜಾರಿಗೂ ನೀರು ಹಾಕ್ಬಿಟ್ಟು ಹಾಕ್ಕೋಣ. ಇದಕ್ಕೆ ಮತ್ತಿನ್ನೊಂದು ಆ್ಯಡ್ ಮಾಡ್ಬೋದು. ಸೊ ಪನ್ನೀರು ಅದನ್ನು ಕೂಡ ಹಾಕ್ಬೋದು, ಭಾಳ ಚೆನ್ನಾಗಿರುತ್ತೆ. ಸೊ ಪನ್ನೀರ್ ಬಟಾಣಿ ಕರಿ ಅಂತೇಳಿ ಆಗುತ್ತೆ. ಸೊ ಇದು ಬಟಾಣಿ ಕರಿ, ಅದನ್ನು ಹಾಕಿದ್ರೆ ಪನ್ನೀರ್ ಬಟಾಣಿ ಕರಿ ಆಗುತ್ತೆ. ಇದಕ್ಕೆ ನಾನಿವಾಗ 1 ಸ್ಪೂನ್ ಆಗೋವಷ್ಟು ಗರಂ ಮಸಾಲ, ಹಾಗೆಯೇ 1 ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್, ಇವೆರಡನ್ನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಘಮ ಬರ್ತಾಯಿದೆ. ಸೊ ಒಂದು 2 ಮಿನಿಟ್ಸ್ ಇದನ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ರೆಡಿಯಾಗಿದೆ ನೋಡಿ ಇವಾಗ. ಸೊ ಭಾಳ ಚೆನ್ನಾಗಾಗಿದೆ. ಸೊ ರೆಡಿ ಟು ಸರ್ವ್. ತುಂಬಾ ಟೇಸ್ಟಿಯಾಗಿ, ತುಂಬ ರುಚಿಯಾಗಿ ಇರುತ್ತೆ. ನೀವು ಕೂಡ ಮನೇಲಿ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ ಹೇಗೆ ಮಾಡೋದು ಬಟಾಣಿ ಕರಿನ ಅಂತೇಳಿ. ವೆರಿ ಸಿಂಪಲ್ಲಾಗಿ, ತುಂಬಾ ಈಸಿಯಾಗಿ, ಸುಲಭ ವಿಧಾನದಲ್ಲಿ ಸೊ ಬಟಾಣಿ ಕರಿ ಮಾಡ್ಕೋಬೋದು. ಚಪಾತಿ, ಪರೋಟ ಹಾಗೆಯೇ ರೊಟ್ಟಿ ಜೊತೆಗಂತೂ, ಸೊ ಪೂರಿ ಜೊತೆಗೂ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಬೇಗ ಆಗುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಹಾಗೆಯೇ ಹೊಸಬ್ರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ಹೋಗಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಲವ್ ಯು ಆಲ್. ಹಾಗೆಯೇ ತುಂಬ ದಿನ ಆಗಿತ್ತು ನನ್ನ ಒಂದು ಚಾನಲಲ್ಲಿ ಕುಕ್ಕಿಂಗ್ ವೀಡಿಯೋಸು ಮಾಡಿದೆ. ಸೊ ಇವತ್ತು ಮಾಡಿದ್ದೀನಿ. ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಟೇಕ್ ಕೇರ್ ಎಲ್ರಿಗೂ. ಮತ್ತೊಮ್ಮೆ ಲವ್ ಯು ಆಲ್. ಬಾಯ್.